ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ, ನಮ್ಮ ಸನಾತನ ಧರ್ಮದ ಬಗ್ಗೆ, ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ಹಾಗೂ ಪವಾಡಗಳ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನ ಈ ಕಾರ್ಯಕ್ರಮದಲ್ಲಿ ನಾವು ಕೊಡ್ತಾ ಹೋಗ್ತಾ ಇದ್ವಿ. ಯಾವ್ಯಾವ ರೀತಿ ಪವಾಡಗಳನ್ನ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಹಲವಾರು ನಂಬಿಕೆ ಇರಲಿ, ಮೂಢನಂಬಿಕೆ ಬೇಡ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಕೆಲವೊಂದು ಮೂಢನಂಬಿಕೆಗೆ ಜನಗಳು ಮರಳಾಗ್ತಕ್ಕಂಥದ್ದು. ಅದು ಯಾವ್ಯಾವ ರೀತಿ? ಅಗ್ನಿ ಪವಾಡ ಅಂತಕ್ಕಂಥದ್ದು ಕೆಲವೊಂದು ನಮಗೆ ನಮ್ಮ ಈ ಕ್ಯಾಮ್ರಾಮನ್ ಆಗಿರ್ತಕ್ಕಂಥವ್ರು ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ನಮ್ಗೆ ಯಾವಾಗ್ಲೂ. ಗುರುಗಳೇ, ಒಂದು ಕಾರ್ಯಕ್ರಮಕ್ಕೆ ಹೋಗಿದೆ, ಎಲ್ಲೋ ಒಂದು ಯಾಗ ಮಾಡ್ತಿದ್ರು, ಅಲ್ಲೊಬ್ಬ ಸ್ವಾಮಿಗಳು ಬಂದು ಅಗ್ನಿ ಪವಾಡ ಮಾಡಿದ್ರು. ನಾವ್ ಅನ್ಕೊಂಡ್ವಿ, ಏನ್ ಅಗ್ನಿ ಪವಾಡ ಮಾಡಿದ್ರು, ಯಾವ ರೀತಿ ಮಾಡಿದ್ರು ಅಂತ ಕೇಳಿದ್ರಿ. ಅವ್ರು ಬಂದು ಒಂದು ಜಸ್ಟ್ ಹಾಗೇನೆ ನೀರ್ ತಗೊಂಡು ಓಂ ಕುಂಡದಲ್ಲಿ ಹಾಕಿದ್ರು, ನೀರಲ್ಲಿ ಬೆಂಕಿ ಅಂಟ್ಕೊಂಡ್ಬಿಡ್ತು ಗುರುಗಳೇ. ನನ್ಗೆ 5 ನಿಮಿಷ ಗಾಬರಿ ಆಯ್ತು, ಏನಪ್ಪಾ ಇವ್ರು ಇಷ್ಟು ಪವಾಡ ಮಾಡಿದ್ರು, ಬೆಂಕಿ ಅಂಟಿಸಿದ್ರು ಅಂತನೂ ಕೂಡ ಕೇಳಿದ್ರು. ಅದಕ್ಕೋಸ್ಕರ ಇವತ್ತು ಈ ಪವಾಡವನ್ನ ಬಯಲು ಮಾಡೋದಕ್ಕೆ ಹೊರಟಿದ್ವಿ ನಾವು. ಅವ್ರಿಗೆ ಹೇಳಿದ್ರಿ, ನಾವು ನಗ್ತಾ ಹೇಳಿದ್ರಿ, ನೋಡಿ ಅದು ಅವರು ಮಾಡಿರೋ ಪವಾಡ ಅಲ್ಲ, ಅಲ್ಲೊಂದು ಬೇರೆನೆ ಪವಾಡ ನಡೀತಿದೆ ಅಂತ ಹೇಳಿದ್ರಿ. ಅಲ್ಲೊಂದು ಮೂಲಿಕೆ ಪವಾಡ, ಅಲ್ಲೊಂದು ಪಾಷಾಣದ ಪವಾಡ ನಡೀತಿದೆ ಅಂತ ಹೇಳಿದ್ರಿ. ಅದು ಹೇಗೆ ಗುರುಗಳೇ ಅಂತ ಹೇಳಿದ್ರು. ಅವ್ರಿಗೆ ತೋರಿಸಿದ್ವಿ, ನೋಡಿ ಈ ರೀತಿ ಮಾಡ್ಬೋದು ಇದು ಅಂತ. ಹಾಗಿದ್ರೆ ನಾವ್ ಇದೊಂದು ಕಾರ್ಯಕ್ರಮ ಮಾಡ್ಲೇಬೇಕು, ಜನಗಳಿಗೆ ನಾವ್ ತೋರಿಸ್ಲೇಬೇಕು. ನಾನು ಕೂಡ ಅವತ್ತು ಮರಳಾದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈ ಕಾರ್ಯಕ್ರಮದಲ್ಲಿ ಅಗ್ನಿ ಪವಾಡವನ್ನ ತೋರಿಸೋದಕ್ಕೆ ನಾವು ಮುಂದಾಗಿದ್ವಿ. ಯಾವ್ಯಾವ ರೀತಿ ಮಾಡ್ತಾರೆ ಅಂತ ನೋಡಿ. ಒಂದು ಮಾಡೋದಕ್ಕಿಂತ ಮುಂಚೆ ಕೆಲವೊಂದು ವಸ್ತುಗಳನ್ನ, ಕೆಲವೊಂದು ಪಾಷಾಣಗಳನ್ನ ಇಟ್ಕೊಂಡು ಅವರು ಸಿದ್ಧತೆ ಮಾಡ್ಕೊಂಡಿರ್ತಾರೆ. ನೀವು ನೋಡ್ಬೋದು ಯಾವ ರೀತಿ ಮಾಡ್ತಿದ್ದೀರಿ ನಾವು ಅಂತಾನು ಕೂಡ. ಮುಂಚೆ ಅವರೆಲ್ಲ ತೋರಿಸ್ತಾರೆ, ನೋಡಿ ನನ್ನ ಕೈಯಲ್ಲಿ ಏನು ಇಲ್ಲ, ಏನು ನನ್ನ ಕೈಲಿ ಇಟ್ಕೊಂಡಿಲ್ಲ, ಯಾವುದೇ ಒಂದು ಬಳ್ಕೊಂಡಿಲ್ಲ ಕೈಗೆ ಅಂತನೂ ಕೂಡ ಎಲ್ಲಾ ಕೈಗಳನ್ನು ಕೂಡ ತೋರಿಸ್ತಾರೆ. ಅವ್ರು ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ಕೂಡ ತೋರಿಸ್ತಾರೆ. ನೋಡಿ, ಆ ವಸ್ತುಗಳು ಕೂಡ ನೀವು ನೋಡ್ಬೋದು. ಇದರಲ್ಲಿ ಏನಿಲ್ಲ, ಈ ಬಾಂಡ್ಲಿಯಲ್ಲಿ ಏನಿಲ್ಲ, ನಾವು ನೋಡಿಸ್ತಾನೆ ಇರ್ತೀರಿ, ತಮ್ಮಗಳಿಗೆ ನೋಡ್ಬೋದು. ಇವತ್ತು ಇಲ್ಲಿ ಬರೀ ನೀರನ್ನ ಹಾಕಿದ್ರೆ ಬೆಂಕಿ ಅಂಟ್ಕೊಳ್ತಕ್ಕಂಥ ಪವಾಡವನ್ನ ನಾವು ಮಾಡ್ತಾ ಇದ್ದೀವಿ. ಅದು ನಾವು ಕೂಡ ಮಾಡೋದಿಲ್ಲ, ನಮ್ಮ ಕ್ಯಾಮ್ರಾಮನ್ ಏನಿರ್ತಾರೋ ಅವ್ರ ಕೈಲಿ ಪವಾಡವನ್ನ ಮಾಡಿಸಿ ತಮ್ಮಗಳಿಗೆ ತೋರಿಸೋದಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತು ನೋಡಿ, ಇದಕ್ಕೆ ನಾವು ಯಾವುದೇ ಒಂದು ಓಮುಗಳಿಗೆ ಹಾಕಿರ್ತಕ್ಕಂಥ ಕೆಲವೊಂದು ನಾವು ಈ ನಿಮಗೆ ತೋರ್ಸೋದಕ್ಕೋಸ್ಕರ ನಾವು ಈ ತೆಂಗಿನ ನಾರನ್ನ ಹಾಕ್ತಾ ಇದ್ದೀವಿ. ಕೆಲವರು ಏನ್ ಮಾಡ್ತಾರೆ, ಹೋಮದ ದ್ರವ್ಯಗಳನ್ನ, ಹೋಮದ ಸಂಯುಕ್ತಗಳನ್ನು ಕೂಡ ಅದಕ್ಕೆ ಹಾಕಿರ್ತಾರೆ. ಹೋಮದ ಒಳಗಡೆ ಹಾಕಿರ್ತಕ್ಕಂಥದ್ದು ಇವತ್ತು ನಮ್ಗೆ ನಿಮ್ಗಳಿಗೋಸ್ಕರ ತೋರ್ಸೋದಕ್ಕೋಸ್ಕರ ನಾವು ತೆಂಗಿನ ನಾರು ನೋಡಿ, ಆ ನಾರು ಹಾಕ್ತಿದ್ದಾರೆ, ತೋರ್ಸ್ಬಿಟ್ಟೆ ಹಾಕಿ ನೀವು. ಆ ನಾರಲ್ಲಿ ಏನಿದೆ ಏನಿಲ್ಲ ನೋಡಿ. ಏನೂ ಇಲ್ಲ, ನೀವೊಂದ್ಸಲಿ ಪರೀಕ್ಷೆ ಮಾಡಿ ನೋಡಿ. ನೋಡ್ತೀವಿ ನೋಡಿ, ಏನೂ ಇಲ್ಲ. ನಾವೇ ಇದ್ರಲ್ಲಿ ತೆಂಗಿನ ಚಿಪ್ಪದಲ್ಲಿ ಬಿಡಿಸಿರೋದು ಇದು. ಈಗ ತೆಂಗಿನ ನಾರು ಇದರೊಳಗಡೆ ಹಾಕೊಂಡಿದೀವಿ ನೋಡಿ. ಒಂದು ಪಂಚಪಾತ್ರೆ ಉದಾಹರಣೆ ನೀರನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ. ತಗೊಳ್ಳಿ, ಪಂಚಪಾತ್ರೆ ಉದಾಹರಣೆ ತಗೊಳ್ಳಿ. ಈಗ ಇದೇ ನೀರಲ್ಲಿ, ಈ ಗ್ಲಾಸ್ ಅಲ್ಲಿ ಇರ್ತಕ್ಕಂಥ ನೀರು, ಇದು ಕುಡಿಯಂತ ನೀರು, ಶುದ್ಧವಾಗಿರ್ತಕ್ಕಂಥ ನೀರನ್ನು ಕೂಡ ಇಟ್ಕೊಂಡಿದ್ದೀರಿ. ಈ ಪಂಚಪಾತ್ರೆ ಅಂತಕ್ಕಂಥದ್ದು ಏನಿರುತ್ತೆ, ಇದರಲ್ಲಿ ಏನಿದೆ ನೋಡ್ಬೋದು. ಯಾವುದೇ ಒಂದು ಮಿಶ್ರಣ ಮಾಡಿರ್ತಕ್ಕಂಥ ಒಂದು ಕೆಮಿಕಲ್ ಅಂತ ಏನ್ ಹೇಳ್ತಾರೋ ಅದು ಕೂಡ ಇದರಲ್ಲಿ ಇಲ್ಲ, ಅವುಗಳು ನೋಡ್ಬೋದು. ಇದರಲ್ಲಿ ನೀರು ಹಾಕಿ ಆ ನೀರನ್ನು ಕೂಡ ಅವ್ರು ಕುಡಿತಿದ್ದಾರೆ. ಕೆಲವರು ಹೇಳ್ತಾರೆ, ಆ ನೀರಲ್ಲಿ ಏನೋ ಒಂದು ಕೆಮಿಕಲ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಬೆಂಕಿ ಅಂಟಿದೆ ಅಂತ. ನೋಡಿ, ಆ ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಹಾಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ದ್ರಾವಕಗಳು, ಒಂದು ಕೆಮಿಕಲ್ ಕೂಡ ನಾವು ಮಿಕ್ಸ್ ಮಾಡಿಲ್ಲ, ಶುದ್ಧವಾಗಿರ್ತಕ್ಕಂಥ ನೀರು. ಆ ಪವಾಡಗಳನ್ನ ಮಾಡುವಾಗ ಹೇಳ್ತಾರೆ, ತೀರ್ಥ ಹಾಕಿದ ಕೂಡಲೇ ಬೆಂಕಿ ಅಂಟ್ಕೊಂತು, ಅಗ್ನಿ ಸಂಭವಿಸ್ತು ಅಂತ ಕೂಡ ಹೇಳ್ತಕ್ಕಂಥದ್ದು. ಈಗ ಹಾಕ್ತಾರೆ, ಅದನ್ನ ಹಾಕಿ ಆ ನೀರಿಗೆ ಮಂತ್ರಿಸಿ ಎಲ್ಲ ಏನೋ ಒಂದು ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಮಂತ್ರ ಪವಾಡವನ್ನ ಕೊಟ್ಟಿದ್ದೀರಿ, ಆ ನೀರು ಶಕ್ತಿಯನ್ನ ತುಂಬಿದಿರಿ, ಅಗ್ನಿಯನ್ನ ಆಹ್ವಾನ ಮಾಡಿದ್ದೀನಿ, ಅಗ್ನಿ ದೇವತೆನ ಅಂತ ಕೂಡ ಹೇಳ್ತಾರೆ. ಅದು ಯಾವುದು ನಾವು ಆಹ್ವಾನ ಮಾಡಿಲ್ಲ ಇನ್ನ. ಅದಕ್ಕೋಸ್ಕರ ಆ ನೀರನ್ನ ಒಂದು 2 ಉದಾಹರಣೆ ಹಾಕ್ಬೋದಾ ಇದಕ್ಕೆ? ಹಾಕಿ.
ನೋಡಿ, ಬೆಂಕಿ ಅಂಟಿಲ್ಲ. ಯಾಕೆ ಅವ್ರು ಹೇಳ್ತಾರೆ ಯಾಕೆ ಬೆಂಕಿ ಅಂಟಿಲ್ಲ ಅಂತ ಹೇಳಿದ್ರೆ, ಆ ನೀರಿಗೆ ಇನ್ನು ಮಂತ್ರಶಕ್ತಿ ತುಂಬಿಲ್ಲ ನಾನು, ಸಾಮಾನ್ಯ ಮನುಷ್ಯ ಹಾಕಿದಾನೆ, ಅದಕ್ಕೋಸ್ಕರ ಆ ನೀರು ಬೆಂಕಿ ಅಂಟ್ಕೊಂಡಿಲ್ಲ. ಇವತ್ತು ನೋಡಿ, ಕೆಲವೊಂದು ಮಂತ್ರಶಕ್ತಿಗಳಿಂದ ಮಂತ್ರಿಸ್ಬಿಟ್ಟು ಕೊಡ್ತೀರಿ, ಆಗ ಅಗ್ನಿ ಸಂಭವಿಸುತ್ತೆ ಅಂತೇಳಿ ಕೆಲವೊಂದು ಪವಾಡಗಳನ್ನ ಮಾಡಿ ಈ ರೀತಿ ಇಟ್ಕೊಂಡು ಏನೋ ಒಂದು ನಾಟಕಗಳನ್ನ ಮಾಡ್ತಾರೆ. ಮಂತ್ರ ಹೇಳೋ ತರ ನಾಟಕಗಳನ್ನ ಮಾಡಿ ಈ ರೀತಿ ಇಟ್ಕೊಂಡು ಆ ದೇವರುಗಳನ್ನ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜನಗಳ ಕಣ್ಣನ್ನ ಒರೆಸೋ ಅಂತ ಕೆಲಸ ಇಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ನಿಮ್ಮ ಮುಂದೆನೆ ಹಾಕಿದ್ರಿ, ಇದರೆಲ್ಲ ಏನಿಲ್ಲ, ನೋಡ್ಬೋದು. ಈ ರೀತಿ ನಾನು ನೀರನ್ನ ಮಂತ್ರಿಸಿದ್ದೀನಿ, ಪವಾಡಗಳನ್ನ ಮಾಡ್ತಾ ಇದ್ದೀನಿ. ಇವತ್ತು ನೋಡಿ, ಆ ದೇವರನ್ನ ಇದಕ್ಕೆ ಆಹ್ವಾನ ಮಾಡಿದ್ದೀನಿ. ಅಗ್ನಿಕುಂಡ ತಾನಾಗಿ ಬೆಂಕಿ ಅಂಟುತ್ತೆ, ನೀರನ್ನ ಹಾಕಿದ್ರೆ ಅಗ್ನಿಕುಂಡ ಬೆಂಕಿ ಅಂಟ್ಕೊಳತ್ತೆ ಅಂತನೂ ಕೂಡ ಹೇಳ್ತಾರೆ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಕೈಲಿ ಆ ನೀರನ್ನ ಹಾಕ್ಸ್ತೀರಿ ನೋಡಿ. ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ನೀರಲ್ಲಿ ಸತ್ಯ ಇದ್ರೆ ಮಾತ್ರ ಬೆಂಕಿ ಅಂಟುತ್ತೆ ಅಂತನೂ ಕೂಡ ಹೇಳ್ತಾರೆ. ಸತ್ಯ ಇದ್ರೆ ಮಾತ್ರ ಬೆಂಕಿ ಅಂಟುತ್ತೆ ಅಂತನೂ ಕೂಡ ಹೇಳ್ತಾರೆ. ಇವತ್ತು ಅವ್ರು ಹೇಳ್ತಾ ಇದ್ದೀರಿ, ಅವ್ರ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಇದಕ್ಕೆ ಹಾಕಿ, ನಿಧಾನಕ್ಕೆ ನೀರನ್ನ ಹಾಕಿ. ನೋಡಿ, ಅಲ್ಲಿ ಬೆಂಕಿ ಬಂತು. ಹಾಗಿದ್ರೆ ಇವ್ರ ದೇವರಲ್ಲಿ ಸತ್ಯ ಇದೆ, ಇವರು ಪವಾಡ ಪುರುಷರು, ಎಲ್ಲೆಲ್ಲೋ ಸಾಧನೆ ಮಾಡ್ಕೊಂಡ್ ಬಂದಿದ್ದಾರೆ, ಎಷ್ಟೋ ವರ್ಷಗಳು ಸಾಧನೆ ಮಾಡ್ಕೊಂಬಂದು ನೀರಲ್ಲಿ ಬೆಂಕಿ ಎಣಿಸಿದ್ದಾರೆ ಅಂತಾನು ಕೂಡ ಹೇಳ್ತಾರೆ. ಇವತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಕೂಡ ಪವಾಡ ಪುರುಷ ಆಗೋದು. ನಾವು ಹೇಳ್ಬೋದು, ಎಲ್ಲೆಲ್ಲೋ ಒಂದು ಸಾಧನೆ ಮಾಡ್ಕೊಂಬಂದು ಬೆಂಕಿ ಎಣಿಸಿದ್ರು ಇವರು ಅಂತಲೂ ಕೂಡ ಹೇಳ್ಬೋದು. ತಾವುಗಳು ಯಾವ ರೀತಿ ಬೆಂಕಿ ಅಂಟಿಸ್ತಾರೆ ಅಂತಕ್ಕಂಥದ್ದು ನೋಡಿ, ಯಾವ ರೀತಿ ಬೆಂಕಿ ಅಂಟಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿಗಳಿಗೂ ತಮ್ಮಗಳಿಗೆ ಕೊಡ್ತಾ, ಅದನ್ನ ಹೇಳ್ತಾ ಈ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ ಬನ್ನಿ. ನೀರನ್ನ ಹಾಕಿದ್ರೆ ಬೆಂಕಿ ಅಂಟ್ಕೊಳುತ್ತೆ. ಇದು ವಿಚಿತ್ರವಾಗಿರ್ತಕ್ಕಂಥ ಪಾಷಾಣ, ಅದ್ಭುತವಾಗಿರ್ತಕ್ಕಂಥ ಪಾಷಾಣ ಕೂಡ, ಅಪರೂಪವಾಗಿ ಸಾಮಾನ್ಯ ಜನಗಳ ಕೈಗೆ ಸಿಗದೆ ಇರತಕ್ಕಂಥ ಪಾಷಾಣ ಕೂಡ ಇದಾಗಿರುತ್ತೆ. ಅದು ನಾವು ಕ್ಯಾಮ್ರಾ ಮುಂದೆ ತೋರಿಸೋದಕ್ಕೆ ಇಷ್ಟಪಡೋದಿಲ್ಲ. ಅದು ಈ ತೋರಿಸ್ಲೂಬಾರದು ಅಂತ ಕೆಲವೊಂದು ನಿಯಮಗಳಿದೆ, ಅದಕ್ಕೋಸ್ಕರ ತೋರಿಸೋದಕ್ಕೆ ಆಗೋದಿಲ್ಲ. ಇದಕ್ಕೆ ಈ ಮೂಢನಂಬಿಕೆಗೆ ನೀವು ಬೆರಗಾಗಬೇಡಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಯಾವುದೇ ಒಂದು ಇನ್ನೊಂದು ಕೂಡ ಹೇಳ್ತಾರೆ, ಚಿಟಿಕೆ ಹೊಡೆದು ಭಸ್ಮಗಳನ್ನ ಉದುರಿಸ್ತಾರೆ. ಮತ್ತೆ ಹೇಳ್ತಾರೆ, ಆ ಸ್ವಾಮೀಜಿ ಹತ್ರ ಹೋದೆ, ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಕೂಡಲೇ ಈ ರೀತಿ ಚಿಟಿಕೆ ಹೊಡೆದು ಹಣೆಗೆ ತಿಲಕವನ್ನ ಇಟ್ರು, ಭಸ್ಮವನ್ನ ಇಟ್ರು ಅಂತಕ್ಕಂಥದ್ದು. ಅವ್ರ ಕೈಯಲ್ಲಿ ನೋಡ್ಸೋದಕ್ಕೆ ಏನೂ ಇರೋದಿಲ್ಲ. ಚಿಟಿಕೆ ಹೊಡೆದು ತಿಲಕ ತೆಗೆದ್ರು, ಚಿಟಿಕೆ ಹೊಡೆದು ತಿಲಕ ಹಣೆಗೆ ಹಚ್ಚಿದ್ರು, ಚಿಟಿಕೆ ಹೊಡೆದು ಭಸ್ಮ ಕೊಟ್ರು ಬಾಯಿಗೆ ಹಾಕು ಅಂತ. ಎಂತ ಪವಾಡ ಪುರುಷ ಅವರು. ಕೆಲವರು ಹೇಳ್ತಾರೆ, ಎಷ್ಟೋ ವರ್ಷ ಸಾಧನೆಗಳು ಮಾಡಿದ್ರಂತ ಇವರು, ಅದಕ್ಕೋಸ್ಕರ ಪವಾಡಗಳನ್ನ ಮಾಡ್ತಿದ್ದಾರೆ ಅಂತ. ನೋಡಿ, ಒಂದು ಮಾತನ್ನ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ ಈ ಕಾರ್ಯಕ್ರಮದಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಒಂದು ಮನುಷ್ಯನ ದೇಹದಿಂದ ವಸ್ತುಗಳು ಅಂತಕ್ಕಂಥದ್ದು ಹುಟ್ಟೋದಿಲ್ಲ, ಪದಾರ್ಥಗಳು ಕೂಡ ಹುಟ್ಟೋದಿಲ್ಲ. ನಾವು ತಿಳ್ಕೊಂಡಿರೋಷ್ಟು ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ, ಹುಟ್ಟೋದಿಲ್ಲ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಹಾಗಿದ್ರೆ ಈ ರೀತಿ ಪವಾಡಗಳನ್ನ ಮಾಡೋ ಆಗಿದ್ದಿದ್ರೆ ಪ್ರಕೃತಿಯನ್ನು ತಡೆಗಟ್ಟಬಹುದಾಗಿತ್ತಲ್ವಾ? ಈ ರೀತಿ ಪವಾಡಗಳನ್ನ ಮಾಡೋಗಿದ್ರೆ ಪ್ರಕೃತಿಯಲ್ಲಿ ಆಗೋ ವಿಕೋಪಗಳನ್ನ, ಈ ರೀತಿ ಬೆಂಕಿ ಸಂಭವಿಸ್ತದೆ, ಬೆಂಕಿ ಅಂಟ್ಕೊಂಡು ಕೂಡಲೇ ಆರ್ಸ ಅಂತದ್ದು, ಬೆಂಕಿನ ಅಂಟಿಸ್ತಕ್ಕಂಥದ್ದು ಕೆಲಸನೂ ಕೆಲವೊಂದ್ಸಲಿ ಬೇಕಾಗುತ್ತೆ. ಬೆಂಕಿ ಅಂಟೋದೇ ಇಲ್ಲ, ಆ ರೀತಿ ಸಂಭವಿಸ್ತಲ್ಲಿ ಇವರು ಕೂಡ ಬೆಂಕಿ ಅಂಟಿಸ್ಬೋದಾಗಿತ್ತಲ್ಲ, ಯಾಕೆಲ್ಲ ಹೋಗಿ ಪವಾಡ ಮಾಡ್ತಿಲ್ಲ? ಅದಕ್ಕೋಸ್ಕರ ಈ ರೀತಿ ಪವಾಡಗಳಿಗೆ ಬೆರಗಾಗಬೇಡಿ ಅಂತ ಹೇಳೋದಕ್ಕೆ ನಾವು ಕೂಡ ಇಷ್ಟಪಡ್ತೀರಿ. ಇದು ಅವರವರ ಹೊಟ್ಟೆ ಪಾಡಿಗೆ ಮಾಡ್ತಕ್ಕಂಥ ಪವಾಡ, ಅವರವರ ಹೊಟ್ಟೆ ಪಾಡಿಗೆ ಮಾಡ್ತಕ್ಕಂಥ ಪವಾಡ. ಇನ್ನೂ ಒಂದು ಕೆಲವೊಂದು ನಮ್ಮ ಹತ್ರ ಕೇಳ್ತಿರ್ತಾರೆ, ಗುರುಗಳೇ ನಿಂಬೆಹಣ್ಣು ಹಾಗೇ ಎದ್ದೇಳ್ತಾ ಇದೆ ಮೇಲಕ್ಕೆ, ಅವರೇನೋ ಕೂತ್ಕೊಂಡು ಮಂತ್ರಿಸ್ತಿರ್ತಾರೆ, ನಿಂಬೆಹಣ್ಣು ಮೇಲಕ್ಕೆ ಹೋಗ್ತಾ ಇದೆ, ಮೇಲಕ್ಕೆ ಎದ್ದೇಳ್ತಾ ಇದೆ ಅಂತಲೂ ಕೂಡ ಹೇಳ್ತಿರ್ತಾರೆ. ಆ ಪವಾಡನೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಯಲು ಮಾಡೋದಕ್ಕೆ ನಾವು ಇಷ್ಟಪಡ್ತೀರಿ. ಅಲ್ಲಿ ಏನು ನಡೀತಾ ಇದೆ, ಆ ಪವಾಡ ನಿಜಾನೇ, ನಿಂಬೆಹಣ್ಣು ಮೇಲಕ್ಕೆ ಎದ್ದೇಳೋದು ನಿಜಾನೇ, ಅದು ಯಾವ ರೀತಿ ಹೇಳ್ತಿದೆ. ನಂತರ ಇನ್ನೊಂದು ಕೂಡ ನಮ್ಗೆ ಹೇಳ್ತಿರ್ತಾರೆ, ಆ ನಿಂಬೆಹಣ್ಣು ಓಡಾಡುತ್ತೆ, ಆ ಸ್ವಾಮೀಜಿ ಬಂದ್ರು ಮನೆಗೆ, ಆ ನಿಂಬೆಹಣ್ಣನ್ನ ಮಂತ್ರಿಸ್ಬಿಟ್ಟು ಬಿಟ್ರು, ಅದ್ರಲ್ಲಿ ನಿಂಬೆಹಣ್ಣೆಲ್ಲ ಗುಡ್ಕೊಂಡು ಹೋಗ್ತದೆ, ಮೂಲೆ ಹೋಗಿ ನಿಂತ್ಕೊಂತಿದೆ,
ಅವ್ರು ಹೇಳ್ತಾರಾಗ ಆ ನಿಂಬೆಹಣ್ಣು ಕುಡ್ಸಿದ ಕೂಡಲೇ ನೋಡಿ ದುಷ್ಟಶಕ್ತಿ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹುಡುಕೊಂಡು ಹೋಗ್ತಿದೆ ನಿಂಬೆಹಣ್ಣು ಅಂತಲೂ ಕೂಡ ಹೇಳ್ತಾರೆ. ಆ ನಿಂಬೆಹಣ್ಣು ಕೂಡ ಯಾವ ರೀತಿ ಹೋಗುತ್ತೆ ಅಂತ ಈ ಕ್ಯಾಮ್ರಾ ಮುಖಾಂತರ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ಸಮಯ ಸಿಕ್ಕಿದಾಗ, ಅದಕ್ಕೆ ಸಾಕಷ್ಟು ಆ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ಸಾಕಷ್ಟು ಸಮಯ ಬೇಕು. ಅದನ್ನ ನಾವು ಸಿದ್ಧತೆಗಳನ್ನ ಅದಕ್ಕೋಸ್ಕರ ಸಮಯ ಸಿಕ್ಕಿದಾಗ ಇದೇ ಕಾರ್ಯಕ್ರಮದಲ್ಲಿ ಆ ನಿಂಬೆಹಣ್ಣುಗಳನ್ನ ಯಾವ ರೀತಿ ಓಡಾಡಿಸ್ತಾರೆ, ನಿಂಬೆಹಣ್ಣನ್ನ ಗಾಳಿಯಲ್ಲಿ ತೇಲೋ ರೀತಿ ಯಾವ ರೀತಿ ಮಾಡ್ತಾರೆ, ಆ ನಂತರ ಚಿಟಿಕೆ ಹೊಡೆದು ಭಸ್ಮಗಳನ್ನ ಯಾವ ರೀತಿ ಹುಟ್ಟಿಸ್ತಾರೆ ಅಂತಕ್ಕಂಥದ್ದನ್ನೆಲ್ಲ ಬಯಲು ಮಾಡೋದಕ್ಕೆ ನಾವು ಹೋಗ್ತಾ ಇರ್ತೀವಿ ಈ ಕಾರ್ಯಕ್ರಮದಲ್ಲಿ. ಇವತ್ತು ನಾವು ನೋಡಿದ್ವಿ ಅಗ್ನಿ ಪವಾಡ ಅಂತಕ್ಕಂಥದ್ದು. ಇದು ಯಾವುದೇ ಒಂದು ಪವಾಡ ನಡೆಯೋದಲ್ಲ, ಇದು ಕೈ ಚಳಕದಿಂದ ನಡೀತಕ್ಕಂಥದ್ದು, ಪಾಷಾಣಗಳಿಂದ ನಡೀತಕ್ಕಂಥ ಪ್ರಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಯಾವುದೇ ಒಂದು ಪವಾಡ ನಡೀತಿದೆ ಅಂತ ಹೇಳಿದ್ರೆ ಸೂಕ್ಷ್ಮವಾಗಿ ತಾವುಗಳು ಎಲ್ಲರೂ ಮೋಸ ಹೋಗ್ದಿರ ಗಮನಿಸಿ ನೋಡ್ಬೇಕು, ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೇಕಾಗ್ತದೆ. ಅಲ್ಲಿ ಒಂದು ಪವಾಡ ನಡೀತಿದೆ ಅಂತ ಹೇಳಿದ್ರೆ ಇನ್ನೊಂದು ಕೈ ಹಿಂದೆ ಕೆಲಸ ನಡೀತಿದೆ ಅಂತ ಅರ್ಥ. ಅದಕ್ಕೋಸ್ಕರ ತಾವು ಯಾರು ಮೂಢನಂಬಿಕೆಗೆ ಒಳಗಾಗ್ಬೇಡಿ. ನಂಬಿಕೆ ಇರಲಿ, ಮೂಢನಂಬಿಕೆಗೆ ಒಳಗಾಗದ್ ಬೇಡ. ಇವತ್ತು ಅಗ್ನಿ ಪವಾಡ ಯಾವ ರೀತಿ ಆಯ್ತು ಅಂತ ತಾವುಗಳು ಎಲ್ಲರೂ ನೋಡ್ಬೋದು. ಅದೇ ರೀತಿ ಇನ್ನೂ ಪವಾಡಗಳ ಬಗ್ಗೆ, ಹಲವಾರು ನಮ್ಮ ಸನಾತನ ಧರ್ಮಗಳ ಬಗ್ಗೆ, ದೇವಾಲಯಗಳ ಬಗ್ಗೆ, ಕಾಲಜ್ಞಾನದ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇರುತ್ತೆ. ಇದೇ ರೀತಿ ಪ್ರಚಾರ ಮಾಡ್ತಕ್ಕಂಥದ್ದೇ ನಮ್ಮ ಉದ್ದೇಶ. ಎಲ್ರಿಗೂ ನಮಸ್ಕಾರ.